ಈಗ ಗೊತ್ತಾಯ್ತಾ ಹಲ್ಲು ಯಾರು ಅಂತ? ಕ್ಲೆವರ್, ಬುದ್ಧಿವಂತರು, ತುಂಬ ಚಾಣಕ್ಯರು. ಜೇಮ್ಸ್ ಬಾಂಡ್ ಇಂಗ್ಲಿಷ್ ಮೂವಿ ನೋಡಿದ ಹಾಗಾಗ್ತಾ ಇದೆ. ನನಗೆ ಗೊತ್ತಿಲ್ಲದ ಹಾಗೆ ನನ್ನ ಹೆಸರಲ್ಲಿ ಸಿಮ್ ತಗೊಂಡು ನಮಗೆ ಮೆಸೇಜ್ ಮಾಡ್ತಿರೋ ಆ ಸ್ಟ್ರೇಂಜರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅಂದರೆ ಅದು ನೀವಲ್ಲ ಅಂತ ಹೇಳ್ತಾ ಇದ್ದೀರಾ? ಇದರಲ್ಲಿರೋ ಹೆಸರು ನಂದು, ಆದರೆ ಸಿಮ್ ಪರ್ಚೇಸ್ ಮಾಡಿರೋದು ನಾನಲ್ಲ. ಇಲ್ಲಿರೋ ಸೂಕ್ಷ್ಮತೆನ ನೀವು ಅರ್ಥ ಮಾಡ್ಕೊಳ್ಳಿಲ್ವಲ್ಲ ಅಂತ ನನಗೆ ಬೇಜಾರಾಗ್ತಾ ಇದೆ. ಒಂದು ವೇಳೆ ನಾನು ಆಟ ಆಡಿಸ್ಬೇಕು ಅನ್ನೋ ಹಾಗಿದ್ರೆ ನನ್ನ ಹೆಸರಲ್ಲಿ ನಾನೇ ಸಿಮ್ ತಗೊಂಡು ತಗಲಾಕೊಳ್ಳುವಂಥ ಕೆಲಸ ಯಾಕೆ ಮಾಡ್ತಾ ಇದ್ದೆ ಹೇಳಿ? ಇಷ್ಟಕ್ಕೂ ನೀವು ನನ್ನನ್ನು ಇಷ್ಟೇನು ಅರ್ಥ ಮಾಡ್ಕೊಂಡಿದ್ದು? ಕೃಪಾಕರ್, ನೀವು ತಗ್ಲಾಕೊಂಡ್ರಿ ಅಂತ ಏನೇನೋ ಹೇಳ್ತಾ ಇಲ್ಲ ತಾನೆ? ನೋ, ನನ್ನ ಫೋಟೋಗಳನ್ನು, ನಾನಿರೋ ವಿಡಿಯೋಗಳನ್ನು ನಾನು ನಿಮಗೆ ಕಳಿಸೋದ್ರಿಂದ ನನಗೇನು ಲಾಭ ಇದೆ? ನನಗೆ ಗೊತ್ತಿಲ್ಲದ ಹಾಗೆ ನನ್ನ ಹೆಸರಲ್ಲಿ ಯಾರೋ ಸಿಮ್ ತಗೊಂಡಿದ್ದಾರೆ. ನಮ್ಮಿಬ್ಬರ ಮಧ್ಯೆ ಮನಸ್ತಾಪ ಬರಲಿ ಅಂತ ಯಾರೋ ಸ್ಕೆಚ್ ಹಾಕ್ತಿದ್ದಾರೆ. ಅಲ್ಲ, ವಿಷಯ ಇಷ್ಟೊಂದು ಗಂಭೀರವಾಗಿದೆ, ನೀವು ನೋಡಿದರೆ ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಲ್ಲ. ಇಷ್ಟೊಂದು ಪ್ಲೇ ಮಾಡಿದಾರ, ನಿಮಗೆ ಗೊತ್ತಿಲ್ಲದೆ ನಿಮ್ಮ ಹೆಸರಲ್ಲೇ ಸಿಮ್ ತಗೊಂಡಿದ್ದಾರೆ ಅಂದರೆ ಯಾರೋ ನಿಮಗೆ ಚೆನ್ನಾಗಿ ಗೊತ್ತಿರೋರೇ ಅನ್ಸುತ್ತೆ. ಎಸ್, ನನಗೂ ಹಾಗೆ ಅನ್ನಿಸ್ತಾ ಇದೆ. ಅವ್ರನ್ನ ಹಿಡಿದು ಕೆನ್ನೆಗೆ ಬಾರಿಸ್ಬೇಕು ಅನ್ನೋದಕ್ಕಿಂತ ಆ ಕ್ರಿಮಿನಲ್ಗಳನ್ನ ಎದುರುಗಡೆ ನೋಡಬೇಕು ಅಂತ ಅನಿಸ್ತಾ ಇದೆ. ಅವ್ರ ಬಗ್ಗೆ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಶತ್ರುಗಳು ನಮ್ಮ ಹತ್ರನೇ ಇದ್ದಾರೆ ಅನ್ನೋದು ಗೊತ್ತಾಯ್ತು. ಅದು ಯಾರೇ ಆಗಿರಲಿ ಅವ್ರನ್ನ ಬಿಡಲ್ಲ, ಬಿಡಬಾರ್ದು. ಏಯ್, ಸರಿಯಾಗಿ ಕೇಳಿಸ್ಕೊ. ಹೇಳಿ ಥರ ದೂರದಲ್ಲಿ ನಿಂತ್ಕೊಂಡು ಆಟ ಆಡೋದಲ್ಲ. ನಿನಗೆ ನಿಜವಾಗ್ಲೂ ಗುಂಡಿಗೆ ಅನ್ನೋದಿದ್ರೆ ಎದುರುಗಡೆ ಬಾ.